ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ತಿರುಗಿ ಮತ್ತೊಂದು ಆವರ್ತಿಸೋ ದೇವರು ನಮ್ಮನ್ನು ಆತನ ವಾಕ್ಯದಲ್ಲಿ ನಡೆಸುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಸ್ವಲ್ಪ ಹೊತ್ತು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನನ್ನ ಪರಲೋಕದ ಪ್ರೀತಿಯುಳ್ಳ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ, ನಮಗೆ ಮಹಿಮೆ ಉಂಟಾಗಲಿ ಕರ್ತನೆ. ವಿಶೇಷವಾಗಿ ಕರ್ತನೆ, ಆ ಮುಖಾಂತರವಾಗಿ ನಿನ್ನ ಸುವಾರ್ತೆಯನ್ನು ಸಾರುವಾಗ ನೀನೇ ನಮ್ಮ ಜೊತೆಗಾರನಾಗಿದ್ದು ನಡೆಸು ದೇವ. ಕೇಳುವಂಥ ವಾಕ್ಯಗಳು ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಿ ಉನ್ನತವಾಗಿ ನಡೆಸಬೇಕೆಂದು ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ಕರ್ತನೆ, ಒಂದು ಪ್ರಾರ್ಥನೆ ಕೂಟದ ಆರಾಧನೆಯ ಪ್ರಾರಂಭ ಮಧ್ಯಸ್ಥನು ಕೊನೆಯು ನೀನಾಗಿ ನಡೆಸಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಯೊಳ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ದೇವರ ವಾಕ್ಯ ನೋಡಿಕೊಳ್ಳೋಣ. The book of John chapter 3 verse 16. Hallelujah. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳುತ್ತದೆ, ಹಾಲೆಲೂಯಾ, ಹಾಲೆಲೂಯಾ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ. ಹಾಲೆಲೂಯಾ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯೋಹಾನ 3ನೇ ಅಧ್ಯಾಯ 16ನೇ ವಚನದಲ್ಲಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಅಂದರೆ ದೇವರೇನು ಮಾಡಿದ್ದಾರೆ, ನಮಗೆ ಬಹಳಷ್ಟು ಪ್ರೀತಿ ಮಾಡಿದ್ದಾರೆ. ಈ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು, ಅಂದರೆ ಅಲ್ಪ ಸ್ವಲ್ಪ ಅಂತಲ್ಲ, ಎಷ್ಟೋ ಪ್ರೀತಿಯನ್ನಿಟ್ಟು ಏನು ಮಾಡಿದ್ದಾರೆ, ಅವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ಅಂದರೆ ನಾವ್ಯಾರು ನಾಶವಾಗಬಾರ್ದು, ನಾವ್ಯಾರು ನರಕಕ್ಕೆ ಹೋಗಬಾರ್ದು, ನಾವೆಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ದೇವರು ಏನು ಮಾಡವ್ರೆ, ತನ್ನ ಪ್ರೀತಿಯ ಮಗನಿಗೆ ಈ ಲೋಕಕ್ಕೆ ಕಳಿಸಿದಂಥದ್ದು ನಾವು ನೋಡ್ತೇವೆ. ದೇವರು ಈ ಲೋಕಕ್ಕೆ ಆತನನ್ನು ಕಳಿಸುವುದಕ್ಕೆ ಕಾರಣ ಏನು? ತಂದೆ ದೇವರು ತನ್ನ ಪ್ರೀತಿಯ ಮಗನಾಗಿರುವಂಥ ಯೇಸು ಕ್ರಿಸ್ತನನ್ನು ಈ ಒಂದು ಲೋಕಕ್ಕೆ ಕಳಿಸಲು ಕಾರಣ, ಈ ಲೋಕದಲ್ಲಿ ಏನಾಗಿತ್ತು, ಪಾಪ ತುಂಬೋಗಿತ್ತು. ಇವತ್ತು ಈ ಒಂದು ಲೋಕದಲ್ಲಿ ಎಲ್ಲ ಜಾತಿ ಜನಾಂಗಗಳ ಪಾಪಗಳನ್ನು ತೊಳೆದು ಹಾಕುವುದಕ್ಕಾಗಿ ಒಬ್ಬ ಪರಿಶುದ್ಧ ವ್ಯಕ್ತಿಯ ರಕ್ತ ಬೇಕಾಗಿತ್ತು. ಮೊದಲೇನಾಗಿತ್ತು, ಒಂದು ವ್ಯಕ್ತಿ ಪಾಪ ಮಾಡಿದಾಗ ಆಲಯದಲ್ಲಿರುವಂಥ ಯಾಜಕನು ಏನು ಮಾಡ್ತೀನೋ, ಆತನ ಒಬ್ಬ ಕ್ಷಮಾಪಣೆಗಾಗಿ ಒಂದು ಯಜ್ಞದ ಕುರಿಯನ್ನು ಕೊಯ್ದು ಅದರ ರಕ್ತವನ್ನು ಏನು ಮಾಡ್ತಾ ಇದ್ದೀನೋ, ಆ ಒಂದು ಪರಿಶುದ್ಧವಾದ ಬಲಿಪೀಠದಲ್ಲಿ ಏರಿಸ್ತಾ ಇದ್ದರು. ಒಂದು ವೇಳೆ ದೇವರು ಅವ್ರಿಗೆ ಕ್ಷಮಿಸಿದರೆ ಆ ವ್ಯಕ್ತಿ ಬದುಕಿ ಬರ್ತಾ ಇದ್ದೀನೋ, ಮತ್ತು ಆ ಪಾಪ ಮಾಡಿನ ವ್ಯಕ್ತಿ ಕೂಡ ಬದುಕಿ ಉಳ್ಕೋತೀನು. ಒಂದು ವೇಳೆ ದೇವ್ರಿಗೆ ಕ್ಷಮಾಪಣೆ ಮಾಡಿಲ್ಲ ಅಂದರೆ ಆತನು ಯಾಜಕರು ಕೂಡ ಸತ್ತು ಹೋಗ್ತೀನೋ, ಮತ್ತು ಪಾಪ ಮಾಡಿವನು ಕೂಡ ಸತ್ತು ಹೋಗ್ತೀನೆಂಬುದಾಗಿ ನೋಡ್ತೇವೆ. ಆದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಲೋಕದಲ್ಲಿ ಅನೇಕ ರೀತಿ ಪಾಪಗಳು ಹೆಚ್ಚಿದಾಗ, ಪ್ರತಿಯೊಂದು ಈ ನಮ್ಮ ಲೋಕದಲ್ಲಿ ಪಾಪ ಹೆಚ್ಚಿದಾಗ ಆ ಪಾಪಗಳನ್ನು ತೊಳೆಯುವುದಕ್ಕಾಗಿ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸುವುದಕ್ಕಾಗಿ ದೇವರೇನು ಮಾಡಿದ್ರು, ತನ್ನ ಒಬ್ಬನೇ ಮಗನನ್ನು ಏನು ಮಾಡಿದ್ರು, ಲೋಕಕ್ಕೆ ಕಳಿಸಿಕೊಟ್ರು. ಯಾಕಂದರೆ ನಾವು ಯಾರು ನಾಶವಾಗಬಾರ್ದು ರೀ, ನಾವೆಲ್ಲರೂ ನಿತ್ಯ ಜೀವ ಪಡಬೇಕು. ಯೇಸು ಕ್ರಿಸ್ತನ ನಂಬಿಕೊಂಡು ನಾವು ನಿತ್ಯ ಜೀವ ಪಡೆಯಬೇಕು. ನಿತ್ಯ ಜೀವ ಅಂದ್ರೇನು? ನಾವು ದೇವರಿಗೆ ನಂಬಿಕೊಂಡು ಸತ್ತ ಮೇಲೆ ಇರುವಂಥ ಜೀವನ ನಿತ್ಯ ಜೀವನ. ಅನೇಕ ಜನ ಅನ್ಕೋತಾರೆ ಇರೋ ಸ್ಥಾನ ಅಷ್ಟೇ, ಸತ್ತ ಮೇಲೆ ಯಾರು ಕಂಡವ್ರು ಅಂತಾರೆ. ಆದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸತ್ತ ಮೇಲೆ ಕೂಡ ಒಂದು ಜೀವ ಇದೆ, ನಿತ್ಯ ಜೀವ ಅಂತಿದೆ, ನಿತ್ಯ ನರಕ, ನಿತ್ಯ ಮರಣ ಅಂತಿದೆ. ಅಂದರೆ ಯಾರೈತು ನಾವು ದೇವ್ರಿಗೆ ನಂಬ್ಕೊಡ್ತೇವೆ, ಯೇಸು ಕ್ರಿಸ್ತನ ನಂಬ್ಕೊಂಡು ನಾವು ಒಂದು ವೇಳೆ ಸತ್ತು ಹೋದರೆ ನಾವೇನಾಗ್ತೀವಿ, ತಿರುಗಿ ದೇವರಲ್ಲಿ ಇದ್ಕೊಂಡು ನಾವು ನಿತ್ಯ ಜೀವ ಪಡ್ತೀವಿ. ಅಲ್ಲಿ ತಿರುಗಿ ನಮ್ಮ ಮರಣನೇ ಬರಲ್ಲ ರೀ. ಅದಕ್ಕೆ ದೇವರು ಏನು ಮಾಡಿದರು, ಲೋಕದಲ್ಲಿ ಪಾಪ ಹೆಚ್ಚಾದಾಗ, ಈ ಲೋಕದಲ್ಲಿ ಪಾಪ ಹೆಚ್ಚಾದಾಗ ಆತನೇನು ಮಾಡಿದ್ರು, ತನ್ನ ಪ್ರೀತಿಯ ಕುಮಾರನಾಗಿರುವಂಥ, ತನ್ನ ಪ್ರೀತಿಯ ಮಗನಾಗಿರುವಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿದರು. ನೋಡ್ರಿ, ದೇವರು ಹೇಳ್ತಾ ಇದ್ದಾರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಅಂದರೆ ದೇವರು ಈ ಲೋಕದ ಮೇಲೆ, ಅಂದರೆ ಲೋಕದಲ್ಲಿರುವಂಥ ನಾವು ಪಾಪಿಗಳಾಗಿರುವಂಥ ನಮ್ಮ ಮೇಲೆ ದೇವರು ಎಷ್ಟೋ ಪ್ರೀತಿ ಇಟ್ಟಿದ್ದಾರೆ. ನಾವು ಉದಾಹರಣೆ ನೋಡಬೇಕಾದ್ರೆ, ಒಬ್ಬ ವ್ಯಕ್ತಿಗೆ ಒಬ್ಬ ಪಾಪ ಮಾಡಬೇಕಾದ್ರೆ, ಒಬ್ಬ ಕೆಟ್ಟ ಕೆಲಸ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಯಾರು ಇಷ್ಟಪಡೋದಿಲ್ಲ.
ಒಬ್ಬ ಒಳ್ಳೆಯ ವ್ಯಕ್ತಿಗೆ ನಾವು ಪ್ರೀತಿ ಮಾಡ್ತೀವಿ, ಆದರೆ ಒಬ್ಬ ವ್ಯಕ್ತಿ ಆತನು ಕಳ್ತನ ಮಾಡ್ತಾ ಇದ್ದಾನೆ, ಸುಳ್ಳಾಡ್ತಾ ಇದ್ದಾನೆ, ಆತನು ಮೋಸ ವ್ಯಭಿಚಾರ ಮಾಡ್ತಾ ಇದ್ದಾನೆ, ಆತನ ಪಾಪಿಷ್ಟ ಕೆಲಸ ಮಾಡ್ತಾ ಇದ್ದರೆ ನಮ್ಮ ಮನೆಯವರಾಗಲಿ ನಮ್ಮ ಬಂಧು ಬಳಗ ಆಗಲಿ ನಾವೇನು ಮಾಡ್ತೀವಿ, ಆ ವ್ಯಕ್ತಿಗೆ ನಾವು ಪ್ರೀತಿ ಮಾಡಲ್ಲ, ದ್ವೇಷ ಮಾಡ್ತೀವಿ. ಆದರೆ ಇಲ್ಲಿ ದೇವರು ನಾವು ಪಾಪಿಗಳಾಗಿದ್ದಾಗ ಕೂಡ ನಮ್ಮ ಲೋಕದಲ್ಲಿರುವಂಥ ಜನರಾಗಿರೋ ನಮ್ಮ ಮೇಲೆ ಆತನ ಎಷ್ಟೋ ಪ್ರೀತಿ ಇಟ್ಟರು. ಅಂದ್ರೆ ನಮ್ಗೆ ಪಾಪದಿಂದ ಬಿಡಿಸಿ ರಕ್ಷಿಸಿ ಆತನ ರಾಜ್ಯಕ್ಕೆ ಸೇರಿಸೋದಕ್ಕಾಗಿ ಆತನು ಏನು ಮಾಡಿದನು, ತನ್ನ ಮಗನಾಗಿರೋಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿದರು. ಸೊ ಯೇಸು ಕ್ರಿಸ್ತನ ಮಗುವಾಗಿ ಲೋಕಕ್ಕೆ ಬಂದರು, ಅನೇಕ ಪಾಪಿಗಳನ್ನು ರಕ್ಷಿಸಿದರು. ಯಾಕಂದರೆ ಈ ಲೋಕದಲ್ಲಿ ಪಾಪ ಕ್ಷಮಾಪಣೆ ಆಗುವಂಥದ್ದು ಯಾರಿಂದ್ರಿ? ದೇವರ ಕೃಪೆಯಿಂದಲೇ, ಅಂದರೆ ಯೇಸು ಕ್ರಿಸ್ತನಿಂದಲೇ ಮಾತ್ರ ಪಾಪ ಕ್ಷಮಾಪಣೆ ಉಂಟು. ಇವತ್ತು ಅನೇಕ ಜನರೇನಂತಾರೆ, ಪಾಪ ತೊಳೆದುಕೊಳ್ಳೋದಕ್ಕಾಗಿ ಏನಂತಾರೆ, ನಾವು ಅಲ್ಲಿ ಹೋಗಿ ಕೂದಲು ಕೊಟ್ಟರೆ, ಅಲ್ಲೋಗಿ ನೀರಲ್ಲಿ ಮುಳುಗಿ ಬಂದರೆ ನಮ್ಮ ಪಾಪ ಕ್ಷಮಾಪಣೆ ಆಗುತ್ತದೆ, ನಮಗೆ ಕ್ಷಮೆ ಸಿಗ್ತದೆ ಅನ್ಕೋತಾದರೆ. ಆದರೆ ಎಲ್ಲಿ ತನಕ ನಾವು ಯೇಸು ಕ್ರಿಸ್ತನ ರಕ್ತದಲ್ಲಿ ನಾವು ತೊಳೆಯಲ್ಪಡಲ್ದಿಲ್ವೋ, ಎಲ್ಲಿ ತನಕ ದೇವರ ಹೆಸರಿನಲ್ಲಿ ಯೇಸು ಕ್ರಿಸ್ತನ ಹೆಸರು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಲ್ದಿಲ್ವೋ, ಅಲ್ಲಿ ತನಕ ನಮಗೆ ಪಾಪ ಕ್ಷಮಾಪಣೆ ಆಗೋದಿಲ್ಲ. ಸೊ ದೇವರು ಕೂಡ ಏನಕ್ಕೆ ಬಂದಿದ್ದರು? ಆತನು ಪರಿಶುದ್ಧನು. ಸೊ ಪಾಪ ಇಲ್ಲದೇ ಆತನು ಈ ಲೋಕಕ್ಕೆ ಜನಿಸಿದನು. ತಾಯಿಯ ಗರ್ಭದಲ್ಲಿ, ಮರಿಯಳ ಗರ್ಭದಲ್ಲಿ, ಆತನು ಕನ್ನಿಕೆ ಆಗಿರುವಂಥ ಮರಿಯಳ ಗರ್ಭದಲ್ಲಿ ಆತನು ಪರಿಶುದ್ಧಾತ್ಮನದಿಂದ, ಪವಿತ್ರಾತ್ಮನ ಶಕ್ತಿಯಿಂದ ಮರಿಯಳ ಗರ್ಭದಲ್ಲಿ ಜನಿಸಿ ಆತನು ಈ ಲೋಕಕ್ಕೆ ಬಂದನು. ಯಾಕಂದರೆ ನಮ್ಮ ಪಾಪಗಳನ್ನು ತೊಳೆಯುವುದಕ್ಕಾಗಿ ಯಾರ ರಕ್ತ ಬೇಕಾಗಿತ್ತು ರೀ? ಒಬ್ಬ ಪರಿಶುದ್ಧವಾದ ರಕ್ತ ಬೇಕಾಗಿತ್ತು. ಅಂದರೆ ಪಾಪ ಮಾಡದೇ ಇರುವಂಥ ವ್ಯಕ್ತಿಯ ರಕ್ತ ಬೇಕಾಗಿತ್ತು. ಅದು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದುಕೊಂಡು ಆತನು 33.5 ವರ್ಷ ಇದ್ದುಕೊಂಡು ಕೂಡ ಒಂದು ಪಾಪ ಮಾಡಿಲ್ಲ. ಸೊ ಇವತ್ತು ಅನೇಕ ಜನ ಏನಂತಾರೆ, ಆ ದೇವರು ಇವು ದೇವರು ಅಂತಾರೆ. ಆದರೆ ನಿಜವಾದ ದೇವರು ಯಾರ್ರೀ? ಯೇಸು ಕ್ರಿಸ್ತನು. ಹೆಣ್ಣು ಹೊನ್ನು ಮಣ್ಣು ಗೆದ್ದಾತನೇ ದೇವ್ರಿ. ಇವತ್ತು ನೀನು ಹೊನ್ನು ಮಣ್ಣು ಗೆದ್ದೇ ಇಲ್ಲ. ಅನೇಕ ಜನ ನೋಡ್ತೇವೆ, ಅವ್ರು ಹೆಣ್ಣು ಗೆದ್ದಿಲ್ಲ, ಹೆಣ್ಣಿಗೋಸ್ಕರ ಸೋತವ್ರೆ, ಮಣ್ಣಿಗೋಸ್ಕರ ಸೋತವ್ರೆ, ಹೊನ್ನಿಗೋಸ್ಕರ ಸೋತವ್ರೆ. ಅಂಥವ್ರಿಗೆ ಕೂಡ ಏನು ಮಾಡ್ತಾಯಿದ್ದಾರೆ? ಇವತ್ತು ಅನೇಕ ಜನರು ತಿಳಿಯಲಾರದೆ ಅವರಿಗೆ ಅನ್ಯ ಜನರು ಏನು ಮಾಡ್ತಾ ಇದ್ದಾರೆ, ಅಂಥ ದೇವರುಗಳಂತ ಹೇಳಿ ಅವ್ರಿಗೆ ಪೂಜಾ ಪುನಸ್ಕಾರ ಮಾಡ್ತಾರೆ, ಅಂಥವ್ರಿಗೆ ಆರಾಧಿಸ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಹೆಣ್ಣು ಹೊನ್ನು ಮಣ್ಣು ಗೆದ್ದಿದ್ದವನೇ ದೇವರು ಎಂಬುದಾಗಿ. ಸೊ ಪಾಪ ಇಲ್ಲದವನೇ ದೇವರು. ಆ ಪಾಪ ಇಲ್ಲದವನು ಯಾರ್ರೀ? ನನ್ನ ನಿನ್ನ ರಕ್ಷಕನಾದ ಯೇಸು ಕ್ರಿಸ್ತನು. ಆತನಲ್ಲಿ ಪಾಪ ಇಲ್ಲ, ನನ್ನಲ್ಲಿ ಪಾಪ ಹುಡುಕು ತೋರಿಸಿ ಎಂಬುದಾಗಿ ಚಾಲೆಂಜ್ ಮಾಡೋದಂಥ ಏಕೈಕ ದೇವರು. ಸೊ ಅನೇಕ ಜನ ನೋಡ್ತೇವೆ, ಅವರು ಅನೇಕ ದೇವರುಗಳು ಕೊಲೆ ಮಾಡಿದರು, ಆದರೂ ಕೂಡ ಅವ್ರಿಗೆ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಸೊ ಒಂದು ಬಿಟ್ಟು ಎಷ್ಟೆಷ್ಟೋ ಮದುವೆ ಮಾಡ್ಕೊಂಡಿದ್ದಾರೆ. ಅಂಥವ್ರಿಗೆ ಏನು ಮಾಡ್ತಾಯಿದ್ದಾರೆ ಜನರು? ದೇವರಂಥೇಳಿ ಆರಾಧಿಸ್ತಾ ಇದ್ದಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ನನ್ನ ದೇವರು ಪರಿಶುದ್ಧ ದೇವರು, ನನ್ನ ನಿನ್ನ ರಕ್ಷಕನಾದ ಯೇಸು ಕ್ರಿಸ್ತನ ಪವಿತ್ರ ದೇವರು. ಆತನಲ್ಲಿ ಯಾವುದು ಸುಳ್ಳು ಮೋಸ ಯಾವುದೇ ರೀತಿಯ ಒಂದು ಕೆಟ್ಟ ಕೆಲಸ ಕೂಡ ಆತನು ಮಾಡಿಲ್ಲ ರೀ. ಸೊ ಮನುಷ್ಯಧಾರಿಯಾಗಿ ಆತನು ವಾಕ್ಯ ಎಂಬ ದೇವರು, ಆತನು ನರ ಅವತಾರ ಎತ್ತಿ ಈ ಭೂಮಿಗೆ ಬಂದು ನನ್ನ ನಿನ್ನ ಹಾಗೆ ಮಾಂಸಧಾರಿಯಾಗಿ ಆತನು ಈ ಲೋಕದಲ್ಲಿ ಜನಿಸಿದನು. ನಾವು ಯಾವ ರೀತಿ ನಾವು ಮಾನವರಾಗಿ ಲೋಕ ಜನಿಸ್ತಾ ಇದ್ದೇವೆ, ನಮ್ಮ ಜೀವಿತವನ್ನು ಆತನು ಜೀವಿಸಿ ಸೊ ಅನೇಕ ಶೋಧನೆ ಬಂದರೂ ಕೂಡ ಆತನು ಪಾಪ ಮಾಡಿಲ್ಲ. ಯಾಕಂದರೆ ಆತನ ರಕ್ತದಿಂದ ನಮ್ಮ ಪಾಪಗಳು ತೊಳೆಯಲ್ಪಡಬೇಕಾಗಿತ್ತು. ಯಾವಾಗಾಯ್ತು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಹಾಕಲ್ಪಟ್ಟು ಆತನು ತನ್ನ ಕೈಕಾಲುಗಳಲ್ಲಿ ಮಳೆ ಹೊಡೆಸ್ಕೊಂಡು ತನ್ನ ರಕ್ತವನ್ನು ಸುರಿಸಿದರೋ, ಆವಾಗ ನಮಗೇನಾಗಿತ್ತು? ಆತನ ರಕ್ತದಲ್ಲಿ ವಿಮೋಚನೆ ಆಯಿತು. ಆತನು ಸತ್ತು 3 ದಿವಸ ಹೂಣಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದನು. ಇವತ್ತು ನಾವು ಇದನ್ನು ನಂಬಿದರೆ, ಇವತ್ತು ನಾನು ನೀನು ಹೌದು ಯೇಸು ಕ್ರಿಸ್ತನು ನನ್ನ ಪಾಪಗಳಿಗಾಗಿ ಲೋಕಕ್ಕೆ ಬಂದಿದ್ದಾರೆ, ಆತನು ನನಗೋಸ್ಕರ ಜನನ ಹೊಂದಿದರು, ನನಗೋಸ್ಕರ ನನ್ನ ಪಾಪಗಳು ಕ್ಷಮಿಸಿದ್ದಾರೆ, ಆ ಕಲ್ವಾರಿ ಶಿಲ್ಬೆ ಮೇಲೆ ನನ್ನ ಪಾಪಕ್ಕಾಗಿ ತನ್ನ ರಕ್ತವನ್ನು ಸುರಿಸಿದ್ದಾರೆ, ನನಗೋಸ್ಕರ ಸತ್ತವರೇ, ನನಗೋಸ್ಕರ 3 ದಿನ ಸಮಾಧಿಯನ್ನು ಹೂಣಲ್ಪಟ್ಟು 3ನೇ ದಿನದಲ್ಲಿ ಆತನು ಎದ್ದು ಜೀವಿಸಿ ಬಂದಿದ್ದಾನೆ, ಇವತ್ತು ಕೂಡ ಜೀವಿಸ್ತಿದ್ದಾನೆಂಬುದ ಈ ಸುವಾರ್ತೆಯನ್ನು ನೀನು ನಂಬುವುದಾದರೆ ನಿನಗೇನು ಸಿಗುತ್ತೆ? ರಕ್ಷಣೆ ಸಿಗುತ್ತೆ. ಯಾಕಂದರೆ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿದರು. ಎಲ್ಲಿಗೆ? ಲೋಕಕ್ಕೆ.
ಆ ಯೇಸು ಕ್ರಿಸ್ತನು ಪರಲೋಕದಲ್ಲಿರುವಂಥ ದೇವರು. ಆತನು ಮನುಷ್ಯರಾಗಿ ಈ ಲೋಕಕ್ಕೆ ನರಾವತಾರತಿ ಬಂದರು ಈ ಭೂಮಿ ಮೇಲೆ. ಏನಕ್ಕೆ? ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ. ಇವತ್ತು ನಾವು ಒಳ್ಳೆಯರು ಇದ್ದಾಗ ಏನು ಮಾಡ್ತೀವಿ? ಒಬ್ಬರು ಒಳ್ಳೆಯರಿದ್ದಾರೆ ಅಂದರೆ ಒಳ್ಳೆಯರಿಗೆ ಕ್ಷಮಿಸ್ತೇವೆ. ಒಬ್ಬ ಕೆಟ್ಟವನಿದ್ದಾನೆ, ಅವನು ನಮ್ಗೆ ಕೇಡು ಮಾಡಿದ್ದಾನೆ, ನಮ್ಗೆ ಅನ್ಯಾಯ ಮಾಡಿದ್ದಾನೆ ಅಂದರೆ ನಾವೇನು ಮಾಡ್ತೀವಿ? ಅವ್ರಿಗೆ ಕ್ಷಮಿಸೋದಿಲ್ಲ. ಆತನು ಚೆನ್ನಾಗಿಲ್ಲ ಅಂಥೇಳಿ ನಾವು ದ್ವೇಷ ಮಾಡ್ತೀವಿ. ಸೊ ಯಾರಾದರೂ ಒಳ್ಳೆಯವರಿಗೋಸ್ಕರ ಪ್ರಾಣ ಕೊಟ್ಟರು ಕೊಡ್ಬೋದು. ಅಂದ್ರೆ ನಡಿಯಪ್ಪ ವ್ಯಕ್ತಿ ಭಾಳ ಒಳ್ಳೆಯವಿದ್ದಾನೆ, ನಡಿ ಅವನ ಜೊತೆ ಹೋಗೋಣ, ಅವ್ನ ಕೆಲಸ ಮಾಡೋಣ ಅಂತಾರೆ ಯಾರಾದರೂ. ಒಬ್ಬ ಒಳ್ಳೆಯ ವ್ಯಕ್ತಿಗೋಸ್ಕರ ಸೊ ಏನೋ ಸಹಾಯ ಮಾಡೋಕ್ಕೆ ಮುಂದೆ ಬರ್ಬೋದು. ಆದರೆ ಕೆಟ್ಟವರಿಗೋಸ್ಕರ, ಪಾಪಿಗಳಿಗೋಸ್ಕರ ಯಾರಾದರೂ ಮುಂದೆ ಬರ್ತಾರಾ? ಬರಲ್ಲ. ಬಿಡು, ಅವ ಅಷ್ಟು ಕಳ್ತನ ಮಾಡ್ತಾನೆ, ಸುಳ್ಳಾಡ್ತಾನೆ, ಆತನ ವ್ಯಭಿಚಾರ ಮಾಡ್ತಾನೆ, ಮೋಸ ದೊರಡೆ ಮಾಡ್ತಾನೆ, ಅವನಿಗೆ ನಾವು ಸಹಾಯ ಮಾಡೋಣ, ಅವನ ಹತ್ರ ಯಾಕೆ ಹೋಗೋಣ ಅಂಥೇಳಿ ನಾವೇನು ಮಾಡ್ತೀವಿ? ದ್ವೇಷ ಮಾಡ್ತೀವಿ. ಯಾರು? ನಾವು ಮನುಷ್ಯರಾಗಿರುವಂಥ ನಾವು. ಆದರೆ ದೇವರು, ನಾವು ಪಾಪಿಗಳಾಗಿದ್ದರೂ ಕೂಡ, ನಾವು ಆತನಿಗೆ ಅನೇಕ ರೀತಿಯಲ್ಲಿ ದ್ರೋಹ ಮಾಡಿದಾಗ ಕೂಡ, ಆತನಿಗೆ ನಿಂದಿಸಿದಾಗ ಕೂಡ, ಸೊ ದೇವರು ಈ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿ, ಸೊ ಯಾವುದೇ ಒಂದು ಮೂರ್ತಿ, ಯಾವುದೇ ವಿಗ್ರಹ ಪೂಜೆ ಮಾಡಬಾರ್ದು ಅಂಥೇಳಿ, ನನಗೆ ಕೊಡತಕ್ಕ ಗೌರವ ಇನ್ನೊಬ್ಬರಿಗೆ ಕೊಡಬಾರ್ದು ಅಂಥೇಳಿ ದೇವರು ಆಜ್ಞೆ ಮಾಡಿದಾಗ ಕೂಡ ಇವತ್ತು ಅನೇಕ ಜನರು ಸೊ ದೇವರು ಏನು ಮಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತನನ್ನು ಬಿಟ್ಟು ಏನು ಮಾಡ್ತಾ ಇದ್ದಾರೆ? ಅನ್ಯ ಕಡೆ ಹೋಗ್ತಾ ಇದ್ದಾರೆ. ಆದರೂ ಕೂಡ ದೇವರು ಏನು ಮಾಡ್ತಾ ಇದ್ದಾರೆ? ನಾವು ಅನೇಕ ಜನರು ಕಳ್ಳತನ, ಸುಳ್ಳು, ವ್ಯಭಿಚಾರ, ಮೋಸ, ದರೋಡೆ, ಅನೇಕ ಪಾಪದ ಕೆಲಸ ಮಾಡಿದ್ರು ಕೂಡ ದೇವರು ಅವ್ರಿಗೆ ಪ್ರೀತಿ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಪಾಪಿಗಳಿಗೆ ಪ್ರೀತಿಸ್ತಾರೆ, ಪಾಪವನ್ನು ವಿರೋಧಿಸ್ತಾರೆ. ಸೊ ಪಾಪಿಗಳಿಗೆ, ಕೆಟ್ಟವರಿಗೆ ನಮ್ಮ ಲೋಕದಲ್ಲಿ ಯಾರೂ ಪ್ರೀತಿ ಮಾಡಲ್ಲ. ಎಲ್ಲರೂ ದ್ವೇಷ ಮಾಡ್ತಾರೆ, ಅಸೂಯೆ ಪಡ್ಕೋತಾರೆ. ಆದರೆ ನಿನ್ನ ರಕ್ಷಕನಾದ ಯೇಸು ಕ್ರಿಸ್ತನು ಪಾಪಿಗಳಿಗೋಸ್ಕರ ಲೋಕಕ್ಕೆ ಬಂದಿದೆ ಅಂತ ಹೇಳ್ತಾರೆ. ನಾನು ನೀತಿವಂತರನ್ನು ಕರೆಯೋದಕ್ಕೆ ಬಂದಿಲ್ಲ, ಪಾಪಿಗಳನ್ನು ಹುಡುಕಿ ರಕ್ಷಿಸಲು ಬಂದಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 10:19 ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸಲು ಬಂದಿದ್ದಾನೆ ಎಂಬುದಾಗಿ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಒಳ್ಳೆಯವರಿಗೋಸ್ಕರ ಲೋಕಕ್ಕೆ ಬಂದಿಲ್ಲ. ಯಾವ ಮನುಷ್ಯ ಕೆಟ್ಟವನಿದ್ದಾನೆ, ಯಾವ ಮನುಷ್ಯ ಪಾಪದಲ್ಲಿದ್ದಾನೆ, ಯಾವ ಮನುಷ್ಯ ದೇವರಿಂದ ದೂರ ಆಗಿದ್ದಾನೆ ಅಂಥವನಿಗೆ ದೇವರು ಅವ್ರ ಹತ್ರ ಬಂದು ಆತನಿಗೆ ಕ್ಷಮಾಪಣೆ ಕೊಟ್ಟು, ಆತನಿಗೆ ರಕ್ಷಣೆ ಕೊಟ್ಟು, ಆತನ ನಾಶವಾಗದಂತೆ ನಿತ್ಯ ಜೀವ ಕೊಡುವುದಕ್ಕಾಗಿ ಯೇಸು ಸ್ವಾಮಿ ತನ್ನ ಪ್ರಾಣವನ್ನೇ ಕೊಟ್ಟರು. ಇವತ್ತು ಈ ಸುವಾರ್ತೆಯನ್ನು, ಈ ಶಿಲುಬೆ ಸುವಾರ್ತೆಯನ್ನು ನೀನು ನಂಬುವುದಾದರೆ ನೀನು ರಕ್ಷಣೆ ಹೊಂದಿವಿ. ಮತ್ತು ಇವತ್ತು ಒಂದು ದಿವಸ ನೀನು ಈ ಒಂದು ಭೂಮಿಯನ್ನು, ಈ ಲೋಕವನ್ನು ಬಿಟ್ಟು ಹೋದಾಗ ಸೊ ನಿನಗೇನಾಗುತ್ತೆ? ನಿತ್ಯ ಜೀವ ಸಿಗುತ್ತೆ. ಅಲ್ಲೆಲ್ಲೂ ಯಾಕಂದರೆ ನಿತ್ಯ ಜೀವ ಏನು ಮಾಡುತ್ತೆ? ನಿನಗೆ ಪರಲೋಕದಲ್ಲಿ ಸೇರುತ್ತೆ. ನೀ ಪಾಪ ಮಾಡಿ ಪಾಪದಲ್ಲಿ ಇದ್ದುಕೊಂಡು ಈಗ ನೀ ದೇವ್ರ ವಾಕ್ಯ, ಈಗೊಂದು ಯೇಸು ಸ್ವಾಮಿ ಶಿಲ್ವೆ ಮೇಲೆ ಸತ್ತಿ ನನಗೋಸ್ಕರ ಪಾಪ ಕ್ಷಮಾಪಣೆ ಮಾಡಿ 3ನೇ ದಿನದ ಎದ್ದು ಬಂದಿದ್ದಾರೆ ಎಂಬುದಾಗಿ ನೀನು ನಂಬಲಿಲ್ಲ ಅಂದರೆ ಸೊ ಏನಾಗುತ್ತೆ? ಇವತ್ತು ಪಾಪದಲ್ಲಿ ಇದ್ಕೊಂಡು ನೀನು ಸತ್ತರೆ ನಿನಗೇನು ಸಿಗುತ್ತೆ? ನರಕ ಸಿಗುತ್ತೆ. ಅಂದರೆ ದೇವರಿಗೆ ಇಷ್ಟ ಇಲ್ಲ ರೀ, ನಾವು ಯಾರು ನಾಶವಾಗಬಾರ್ದು. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಯಾಕಂದರೆ ನಾವು ಯಾರೂ ನಾಶವಾಗಬಾರ್ದು, ನಾವು ಯಾರು ಹಾಳಾಗಬಾರ್ದು. ಎಲ್ಲರೂ ನಾವು ಏನು ಮಾಡಬೇಕು? ನಿತ್ಯ ಜೀವ ಪಡಬೇಕಂತ ಹೇಳಿ ನಾವು ಸೊ ದೇವರು ಏನು ಮಾಡೋದು? ತನ್ನ ಮಗನಿಗೆ ಕಳಿಸ್ಕೊಟ್ರು. ಇವತ್ತು ತಂದೆ ತಾಯಿ ಆಗಿರುವಂಥ ನೀವುಗಳು, ತಂದೆ ತಾಯಿ ಆಗಿರುವ ನಾವುಗಳು ಏನು ಮಾಡ್ತೀವಿ? ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿ ಒಳ್ಳೆ ಪೊಸಿಷನ್ನಲ್ಲಿ ಬರಬೇಕು. ನಮ್ಮ ಮಕ್ಕಳು ಯಾರು ಹಾಳಾಗಬಾರ್ದು. ನನ್ನ ಮಗಳು ಚೆನ್ನಾಗಿ ಓದಬೇಕು, ನನ್ನ ಮಗ ಚೆನ್ನಾಗಿ ಓದಬೇಕು, ಒಳ್ಳೆ ಉದ್ಯೋಗ ಮಾಡಬೇಕು, ಒಳ್ಳೆ ಮದುವೆ ಮಾಡಿ ಒಳ್ಳೆ ಕುಟುಂಬರಾಗಿ ಒಳ್ಳೆ ಸಂಸಾರದಲ್ಲಿ ಅವ್ರು ಇರಬೇಕು. ಯಾವುದೇ ರೀತಿ ಪ್ರೀತಿ ಪ್ರೇಮ ಅನ್ಕೋತಾ ಹಾಳಾಗಬಾರ್ದು, ಅವರು ಸಾಯಬಾರ್ದು, ಅವ್ರ ಜೀವನ ಆ ಲೈಫ್ ಹಾಳು ಮಾಡ್ಕೋಬಾರ್ದಂತೆ ನಾವು ಇಷ್ಟಪಡ್ತೀವಿ. ಇವತ್ತು ತಂದೆ ತಾಯಿಗೆ ನಾವು ಆಸೆ ಪಡ್ತೇವ ನಮ್ಮ ಮಕ್ಕಳು ಹಾಳಾಗಬೇಕು ಅಂತ? ಯಾರು ಇಷ್ಟಪಡಲ್ಲ ರೀ. ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ಬರಿಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಲೈಫಲ್ಲಿ ಸೆಟಲ್ ಆಗಬೇಕು, ಒಳ್ಳೆ ಜಾಬಲ್ಲಿರಬೇಕು, ಒಳ್ಳೆ ಐಶ್ವರ್ಯವಂತ ಆಗಿರ್ಬೇಕಂತ ಇಷ್ಟಪಡ್ತೀವಿ. ಅದೇ ರೀತಿ ನಿನ್ನ ರಕ್ಷಕನಾದ ಯೇಸು ಕ್ರಿಸ್ತನು ಕೂಡ ಅದೇ ರೀತಿ ಆಸೆ ಪಡ್ತಾರೆ. ಅಂದ್ರೆ ಯಾರು ಪಾಪದಲ್ಲಿ ಬಿದ್ದು ನರಕಕ್ಕೆ ಹೋಗಬಾರ್ದು. ಅಂದರೆ ನರಕ ಎಂಬುದು ಯಾರಿಗೋಸ್ಕರ ಇದೆ ರೀ? ಆ ನಾಶನ ಮಾರ್ಗ ಯಾರಿಗಿದೆ? ಸೈತಾನಿಗೆ ಮಾತ್ರ ಇದೆ. ನರಕ ಎಂಬುದು ಯಾರಿಗೆ ಸಿದ್ಧಪಡಿಸಿದೆ? ಸೈತಾನಿಗೆ ಮಾತ್ರ ಸೀಮಿತವಾಗಿದೆ. ಆದರೆ ಸೈತಾನ್ ಏನು ಮಾಡ್ತಾ ಇದ್ದಾನೆ? ನಾನು ಒಬ್ಬನೇ ನರಕಕ್ಕೆ ಯಾಕೆ ಹೋಗಲಿ? ಯೇಸು ಕ್ರಿಸ್ತನ ನಂಬಿದ ಮಕ್ಕಳಿಗೆ ಕೂಡ ನಾನು ಮಾಡ್ತೀನಿ ಪಾಪದಲ್ಲಿ ಸಿಲುಕಿಸಿ ಅವ್ರಿಗೆ ಪಾಪದಲ್ಲಿ ಹಾಕಿ ನಾನು ದೇವರಿಂದ ದೂರ ಮಾಡ್ತೀನಿ ಅಂತ ಹೇಳಿ ಆ ಸೈತಾನ್ ಏನು ಮಾಡ್ತಾ ಇದ್ದಾನೆ? ಅನೇಕ ಜನರಿಗೆ ಒಂದು ಕಣ್ಣಿನ, ಹೆಣ್ಣಿನ ಆಸೆ, ಮಣ್ಣಿನ ಆಸೆ, ಹೊನ್ನಿನ ಆಸೆ, ಶರೀರದ ಆಸೆಗಳನ್ನು ಹುಟ್ಟಿಸಿ
ಪಾಪ ಮಾಡಿಸಿ ದೇವರಿಂದ ದೂರ ಮಾಡ್ತಾ ಇದ್ದಾನೆ. ಅದಕ್ಕರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ನೀನು ಈ ನೆನಪು ಮಾಡಿಕೊ. ಸೊ ದೇವರು ನಿನ್ನ ಮೇಲೆ ಪ್ರೀತಿ ಇಟ್ಟು ನಿನ್ನ ಪ್ರೀತಿ ಸಲುವಾಗಿ ಆತನು ಕಲ್ವಾರಿ ಮೇಲೆ, ಆ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ತನ್ನ ರಕ್ತವನ್ನು ನೀರಿನ ಹಾಗೆ ಸುರಿಸಿದ್ದಾನೆ. ಕೈಕಾಲುಗಳಲ್ಲಿ ಮಳೆ ಉಡಿಸ್ಕೊಂಡು, ಮುಳ್ಳಿನ ಕಿರೀಟ ಧರಿಸಿಕೊಂಡು, ಈಟಿಯಿಂದ ತಿವಿಸಿಕೊಂಡಿದ್ದಾನೆ. ಅವೆಲ್ಲ ನೋವು ಸಹಿಸಿಕೊಂಡಿದ್ದಾನೆ. ಮತ್ತು ಹೇಳ್ತಾ ಇದ್ದಾರೆ ದೇವರು ಯೇಸು ಸ್ವಾಮಿ ಶಿಲುಬೆ ಮೇಲೆ, ತಂದೆಯವರನ್ನು ಕ್ಷಮಿಸು, ಇವರು ಏನು ಮಾಡ್ತಾ ಇದ್ರು ಹರಿಯರು ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನದಲ್ಲಿ ದೇವರು ಹೇಳ್ತಾ ಇದ್ದಾರೆ. ಸೊ ಅಷ್ಟೊಂದು ದೇವ್ರಿಗೆ ಹಿಂಸೆ ಕೊಟ್ಟರು ಕೂಡ ದೇವರು ಆ ಶಿಲ್ಬೆ ಮೇಲೆ ಏನು ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಗಾಗಿ ಆ ನೋವೆಲ್ಲ ಸಹಿಸ್ಕೊಳ್ತಾ ಇದ್ದಾರೆ. ಇವತ್ತು ನಮಗೊಂದು ಮುಳ್ಳು ಚುಚ್ಚಿದ್ರೆ ನಮಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅಂಥದ್ರಲ್ಲಿ ಆ ಘೋರವಾದ ಶಿಲುಬೆ ಮೇಲೆ ಅಷ್ಟು ಭಯಂಕರವಾದ ಮಳೆಗಳು, ಕೈಕಾಲುಗಳು ಹುಡಿಸ್ಕೊಂಡಿದ್ದಾರೆ ದೇವರು ಯೇಸು ಸ್ವಾಮಿ ನಮಗೋಸ್ಕರ. ಆ ಮುಳ್ಳಿನ ಕಿರೀಟ ಏನಾಗಿತ್ತು ರೀ, ಭಯಂಕರವಾಗಿ ಮುಳ್ಳಿನಾಗೆ ಅಂದ್ರೆ ಮೊಳೆಗಳ ಥರ ಒಂದು ಭಯಂಕರವಾದ ಹಾರ್ಡಾಗಿರುವಂಥ ಮೊಳೆ ಯಾವ ರೀತಿ ಇರ್ತವೋ ಅದೇ ರೀತಿಯ ಮುಳುಗಳಿದ್ದು, ಅಂಥವೆಲ್ಲ ತನ್ನ ತಲೆಯಲ್ಲಿ ಚುಚ್ಚಿಸ್ಕೊಂಡ್ರು, ಈಟಿಂದ ತಿವಿಸ್ಕೊಂಡ್ರು. ಇವತ್ತು ನಾವು ಒಂದು ನಿಮಿಷ, ಒಂದು ಸೆಕೆಂಡ್ ಸ್ವಲ್ಪನೇ ಮುಳ್ಳು ಚುಚ್ಚಿದ್ರಾಗಲಿ ಅಥವಾ ಒಂದು ಮರಳಿರುವಂಥ ಜಾಗದಲ್ಲಿ ನಾವು ಚಪ್ಪಲಿ ಇಲ್ದೇ ತಿರುಗಾಡಿದಾಗ ನಮ್ಗೆ ಚುಚ್ಚಿದಾಗ ಅಯ್ಯೋ ಯಪ್ಪ ಅಂದ್ಕೊಳ್ಕೊಂಡು ನಾವು ಓಡಿ ಬರ್ತೀವಿ. ಒಂದು ಬಿಸಿಲಾಗ ಹಾದಿ ನಡಿಬೇಕಾದ್ರೆ ರೋಡ್ ಮೇಲೆ ಆ ಬಿಸಿಲು ಹತ್ತಿದಾಗ ಏನು ಮಾಡ್ತೀವಿ, ಭಯ ಪಡ್ಕೊಂಡು ಯಪ್ಪ ಎಷ್ಟು ಬಿಸಿಲದಪ್ಪ, ಕಾಲಿಗೆ ಎಷ್ಟು ಶಕೆ ಆಗ್ತದೆ, ಓಡಿ ಬರ್ತೀವಿ. ಆದರೆ ಕಲ್ವಾರಿ ಶಿಲ್ಬೆ, ಆ ಗುಡ್ಡ ದೇವರು ಚಪ್ಪಲಿ ಇಲ್ದೇ ಆತನ ಏನು ಮಾಡ್ತಾ ಇದ್ದಾನೆ, ಆ ಬಿಸಿಲಲ್ಲಿ, ಘೋರ ಬಿಸಿಲಲ್ಲಿ ನನಗಾಗಿ ನಿನಗೋಸ್ಕರ ಆ ಶಿಲ್ಬೆಯನ್ನು ಹೊತ್ಕೊಂಡು ಹೋಗಿ ಆ ಶಿಲ್ಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟವ್ರೆ. ಕೈಕಾಲುಗಳಲ್ಲಿ ಭಯಂಕರವಾದ ಮಳೆಗಳು ಉಡಿಸ್ಕೊಂಡು ಪ್ರಾಣ ಕೊಟ್ಟವ್ರೆ. ಯಾಕೆ? ನನ್ನ ಮೇಲೆ, ನಿನ್ನ ಮೇಲೆ ಇಟ್ಟಂಥ ಪ್ರೀತಿಗಾಗಿ. ಇವತ್ತು ಈ ಲೋಕದಲ್ಲಿ ಯಾರಾದರೂ ಅಂಥ ಪ್ರೀತಿ ಮಾಡ್ತಾರ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ? ಇವತ್ತು ನಿನ್ನ ವಾಕ್ಯ ನೀ ಕೇಳ್ತಾ ಇದ್ದಾರೆ. ಇವತ್ತು ನಿನ್ನ ಒಂದು ಕ್ಷಣ ಯೋಚನೆ ಮಾಡು. ಇವತ್ತು ನಿನ್ನವರು, ನಿನ್ನ ಬಂಧು ಬಳಗ ಎಲ್ಲರೂ ಕಣ್ಣೀರು ಕಷ್ಟದಲ್ಲಿ, ರೋಗದಲ್ಲಿದ್ದಾಗ ಬಿಟ್ಟು ಹೋಗ್ತಾರೆ. ಆದರೆ ಇವತ್ತು ನೀನು ಪಾಪಿ ಆಗಿದ ಕೂಡ, ನೀನು ಇವತ್ತು ನಿನ್ನ ಮನೆಯಲ್ಲಿ ಕುಟುಂಬದಲ್ಲಿ ಬಂಧು ಬಳಗ ಊರಿಂದ ನೀನು ಹೀನೈಸಿದ ಪಟ್ಟರು ಕೂಡ, ನೀನು ಬೇಡವಾದ ಕಲ್ಲಾಗಿರುವ ಕೂಡ, ನೀನು ಪಾಪಿ ಆಗಿದ ಕೂಡ ದೇವರು ನೀನು ಪ್ರೀತಿ ಮಾಡ್ತಾರೆ. ಯಾಕಂದರೆ ಪಾಪಿಗಳು ಪ್ರೀತಿ ಮಾಡುವಂಥ ದೇವರು ಕೇವಲ ಯೇಸು ಕ್ರಿಸ್ತನ ಮಾತ್ರ. ಒಂದು ವ್ಯಕ್ತಿ ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದನಂದ್ರೆ, ಆ ಕೊಲೆಗಾರನಿದ್ದಾನೆ ಬಿಡಿ, ಅವನ ಹತ್ರ ಏನು ಮಾತಾಡೋದಪ್ಪ, ಅವನು ಕೊಲೆಗಾರನಿದ್ದಾನೆ, ಅವನು ಕೆಟ್ಟವನಿದ್ದಾನೆ ಅಂತೇಳಿ ದ್ವೇಷ ಮಾಡಿ ಅವನ ಜೊತೆ ಯಾರು ಕೂಡೋದಿಲ್ಲ, ಮಾತಾಡೋದಿಲ್ಲ. ಆದರೆ ದೇವರು ಕೆಟ್ಟವರಿಗೋಸ್ಕರ ಪ್ರೀತಿ ಮಾಡ್ತಾ ಇದ್ದಾರೆ, ಪಾಪಿಗಳಿಗೋಸ್ಕರ ಈ ಲೋಕಕ್ಕೆ ಬಂದಿದ್ದಾರೆ. ನಾವು ಯಾರು ನಾಶವಾಗಬಾರ್ದ್ರಿ. ಯಾಕಂದರೆ ನಮ್ಗೆ ಯಾರು ಸೃಷ್ಟಿ ಮಾಡಿದ್ದಾರೆ? ಯೇಸು ಕ್ರಿಸ್ತನ ಸೃಷ್ಟಿ ಮಾಡಿದ್ದಾರೆ. ಇವತ್ತು ನಮ್ಮ ತಾಯಿಯ ಗರ್ಭದಲ್ಲಿ ರೂಪಿಸಿದವರು ಯಾರು? ಯೇಸು ಕ್ರಿಸ್ತನು. ನಮ್ಮ ತಾಯಿಯ ಗರ್ಭದಲ್ಲಿ ರೂಪಿಸಿ ಲೋಕಕ್ಕೆ ತಂದಂಥ ಸೃಷ್ಟಿಕರ್ತನ ಯೇಸು ಕ್ರಿಸ್ತನು. ಇವತ್ತು ಅನೇಕ ಜನರು ಗೊತ್ತಿದ್ದರೂ ಕೂಡ ಏನು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಡೆ ಹೋಗಿ ಅವರು ಪಾಪದಲ್ಲಿ ಬಿದ್ದು ಸತ್ತು ನಾಶವಾಗ್ತಾ ಇದ್ದಾರೆ. ಇವತ್ತು ನನಗಾದರೂ ನಿನಗಾದರೂ ದೇವರ ವಾಕ್ಯ ಗೊತ್ತಿದೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ. ಇವತ್ತು ನಾವು ನಾಶದ ಮಾರ್ಗದ ತಪ್ಪಿಸಿ ದೇವರು ನಮ್ಗೆ ಕಾಪಾಡಿದ್ದಾರೆ ಅಂದರೆ ನಮ್ಗೆ ನಿತ್ಯ ಜೀವ ಬಂದೇ ಬರುತ್ತೆ. ನಮಗೆ ನಾಶನ ಮಾರ್ಗದಲ್ಲಿ ಯಾರು ಹೋಗಬಾರ್ದು ಎಂಬುದಾಗಿ ದೇವರಿಗೊತ್ತು ನಮಗೆ ಕಾಪಾಡ್ತಾ ಇದ್ದಾರೆ. ಪಾಪಿಗಳಾಗಿರುವಂಥ ನಮಗೆ ದೇವರು ರಕ್ಷಿಸ್ತಾ ಇದ್ದಾರೆ. ಇವತ್ತು ಅನೇಕ ಜನರಿಗೆ ಗೊತ್ತಿಲ್ಲದವ್ರಿಗೆ ನಾವು ದೇವ್ರ ವಾಕ್ಯ ಸಾರಬೇಕು. ಸೊ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ಒಂದು ಮನೆಯಲ್ಲಿ ಒಂದು ಮಗನೇ, ಒಂದು ತಂದೆ ತಾಯಿಗೆ ಒಬ್ಬನೇ ಮಗ ಇದ್ದರೆ, ಸೊ ನಾವು ಎಲ್ಲೋ ಒಂದು ವೇಳೆ ಒಂದು ಹಾಸ್ಟೆಲ್ದಲ್ಲಿ ಇಡಬೇಕಂತ ಆಸೆ ಪಡಲ್ಲ. ಒಂದೇ ಒಂದು ಮಗ ಇದ್ದಾನಂದ್ರು, ನನಗಿರ್ಲಕ್ಕೆ ಒಬ್ಬನೇ ಮಗ ಇದ್ದಾನೆ, ಆ ಮಗನಿಗೆ ಹಾಸ್ಟೆಲಿದ್ದು ಓದಿಸ್ಲಕ್ಕ, ಯಾಕೆ ನಮ್ಮ ಮನೆಯಲ್ಲೇ ಇದ್ಕೊಂಡು ಅವನು ಮನೆಯಿಂದ ಹೋಗಿ ಬರಲಿ ಅಂತ ನಾವು ಅಲ್ಲಿ ಆಸೆ ಪಡ್ತೀವಿ. ಹಾಸ್ಟೆಲ್ದಾಗ ಓದ್ಲಾಗ ಭೀ ಕಳಿಸೋದಿಲ್ಲ ರೀ. ಆದರೆ ದೇವರು ತನ್ನ ಮಗನಾಗಿರೋ ಯೇಸು ಕ್ರಿಸ್ತನಿಗೆ ಪ್ರಾಣ ಕೊಡೋದಕ್ಕಾಗಿ, ಲೋಕದ ಪಾಪಕ್ಕಾಗಿ ರಕ್ತ ಸುರಿಸೋದಕ್ಕಾಗಿ ಆತನಿಗೆ ಕಳಿಸ್ಕೊಟ್ಟಿದ್ರು ರೀ. ಆದರೆ ದೇವರು ಅವೆಲ್ಲವನ್ನು ತಿಳಿತು ಯೇಸು ಕ್ರಿಸ್ತನು ತನ್ನ ತಂದೆ ಚಿತ್ತ ನೆರವೇರಿಸ್ಬೇಕಂತ ಆತನ ಈ ಲೋಕಕ್ಕೆ ಬಂದನು. ಆತನಿಗೆ ಗೊತ್ತಿತ್ತು ನಾನು ಒಂದಿನ ಮರಣ ಹೊಂದಿ ಈ ಥರ ಘೋರವಾದ ಮರಣ ಹೊಂದಿತೇನೆಂದರೂ ಕೂಡ ಆತನ ಧೈರ್ಯವಾಗಿ ಅದನ್ನು ಎದುರಿಸಿದನು ರೀ. ಇವತ್ತು ನಮಗೆ ಹುಟ್ಟಿದ್ದು ನಮಗೆ ಡೇಟ್ ಗೊತ್ತು, ಆದರೆ ಸತ್ತಿನ ಡೇಟ್ ನಮ್ಗೆ ಗೊತ್ತಿರಲ್ಲ. ಇವತ್ತು ಒಂದು ವೇಳೆ ನಮಗೆ ಸತ್ತಿನ ಡೇಟ್ ಇವತ್ತಿನ ದಿನ ನಾವು ಸಾಯ್ತೇವೆ ಅಂತಂದ್ರೆ ಅದಕ್ಕಿಂತ ಡೇಟ್ ಗೊತ್ತಾದರೆ ನಾವು ಭಯ ಪಡ್ಕೊಂಡು ಸತ್ತು ಹೋಗ್ತೀವಿ ರೀ. ಆದರೆ ದೇವರಿಗೆ ಮೊದಲು ಎಲ್ಲ ಗೊತ್ತಿತ್ತು. ಯೇಸು ಕ್ರಿಸ್ತ ನಾನು ಯೆರೂಸಲೇಮಿಗೆ ಹೋಗಬೇಕು, ಅಲ್ಲಿ ನಾನು ಎಲ್ಲರ ಕೈಗೆ ಒಪ್ಪಿಸಲು ಕೊಡ್ತೇನೆ, ದುರ್ಜನರ ಕೈಗೆ. ಅಲ್ಲಿ ನನಗೆ ಶಿಲುಬೆಗೆ ಹಾಕ್ತಾರೆ, ಅಲ್ಲಿ ಕೈಕಾಲುಗಳಲ್ಲಿ ಮಳೆ ಹೊಡಿತಾರೆ, ನನಗೆ ಮುಳ್ಳಿನ ಕಿರೀಟ ಧರಿಸ್ತಾರೆ, ಅಲ್ಲಿ ನಾನು ಪ್ರಾಣ ಬಿಡಬೇಕಂತ ಎಲ್ಲ ಗೊತ್ತಿತ್ತು.
ಗೊತ್ತಿದ್ರೂ ಕೂಡ ಧೈರ್ಯವಾಗಿ ದೇವರು ಏನು ಮಾಡಿರ್ತಾನೆ, ಮರಣವನ್ನು ಏನು ಮಾಡ್ತಾರೆ, ದೇವರು ಎದುರಿಸ್ತಾರೆ. ಯಾಕಂದರೆ ಆತನು ಅಂಥ ಶಕ್ತಿಯುಳ್ಳ ದೇವರಾಗಿದ್ದನು. ಸೊ ಮರಣ ಒಂದು ಹುಷಾರಿಲ್ಲ ಅಂದರೆ ಎಷ್ಟೋ ಜನ ಏನು ಮಾಡೋದು, ಭಯ ಪಡ್ಕೋತಾರೆ. ಆದರೆ ದೇವರಿಗೆ ಆಲ್ರೆಡಿ ಎಲ್ಲ ಗೊತ್ತಿತ್ತು, ಇಂಥ ಭಯಂಕರವಾದ ಮರಣದಂಡೆ ನನಗೆ ವಿಧಿಸುತ್ತಾರೆ, ಇಂಥ ಒಂದು ಘೋರವಾದ ಶಿಕ್ಷೆ ನನಗೆ ಬರಲಿಕ್ಕಿದೆ ಅಂದರೂ ಕೂಡ ದೇವರು ಎಲ್ಲವನ್ನು ನಿನ್ನ ಮೇಲೆ ಇಟ್ಟಂಥ ಪ್ರೀತಿಗಾಗಿ ಎಲ್ಲವನ್ನು ಸಹಿಸ್ಕೋತಾರ್ರಿ. ಯಾಕಂದರೆ ನಾವು ಯಾರ ಮೇಲೆ ಪ್ರೀತಿ ಮಾಡ್ತೀವಿ, ನಾವು ಏನು ಮಾಡ್ತೀವಿ, ಅವ್ರು ಏನಾರ ಬೈದರೂ ಬಯಸ್ಕೋತೀವಿ ಅಲ್ವಾ, ಅವ್ರು ಹುಡಿಸ್ಕೋತೀವಿ. ಅದೇ ಥರ ಯೇಸು ಸ್ವಾಮಿ ಕೂಡ ನಮ್ಮ ಪ್ರೀತಿ, ನಮ್ಮ ಮೇಲಿಟ್ಟಿರೋಂಥ ಪ್ರೀತಿಗಾಗಿ ಆತನ ಏನು ಮಾಡ್ತಾನೆ, ತನ್ನ ಪ್ರಾಣವನ್ನೇ ಕೊಟ್ಟರು. ಯಾಕೆ, ನಾವು ಯಾರೂ ನರಕಕ್ಕೆ ಹೋಗಬಾರ್ದು, ನಾವು ಪಾಪದಲ್ಲಿ ಜೀವಿಸಬಾರ್ದು, ನಾವು ಪಾಪ ಬಿಟ್ಕೊಟ್ಟು ದೇವ್ರಿಗೆ ನಂಬ್ಕೊಂಡು ಒಳ್ಳೆಯರಾಗಿರ್ಬೇಕಂತೇಳಿ ಯೇಸು ಸ್ವಾಮಿ ತನ್ನ ಪ್ರಾಣ ಕೊಟ್ಟವ್ರೆ. ಅಂದರೆ ನಾವು ಮಾಡಿದ ಪಾಪಗಳಿಗೆ ದೇವರು ಆಲ್ರೆಡಿ ಏನು ಮಾಡವ್ರೆ, ಬಿಲ್ ಪೇ ಮಾಡವ್ರೆ. ಅಂದರೆ ಆತನ ರಕ್ತ ಕೊಟ್ಟು ನಮಗೆ ಕೊಂಡ್ಕೊಂಡಿದ್ದಾರೆ. ಇವತ್ತು ನಾನು ನೀನು ಯಾರ ಮಕ್ಕಳು, ದೇವರ ಮಕ್ಕಳು, ಯೇಸು ಕ್ರಿಸ್ತನ ಮಕ್ಕಳು. ಆತನ ಶಿಲ್ಬೆ ಮೇಲೆ ತನ್ನ ಪ್ರಾಣ ಕೊಟ್ಟು, ತನ್ನ ರಕ್ತ ಸುರಿಸಿ, ತನ್ನ ಪ್ರಾಣ ಕೊಟ್ಟು ಏನು ಮಾಡಿದ್ದಾರೆ, ನನಗೆ ನಿನಗೆ ಖರೀದಿ ಮಾಡಿದ್ದಾರೆ. ಇವತ್ತು ನಾವು ನಮ್ಮ ಸೊತ್ತಲ್ಲ ರೀ, ನಾವು ಯೇಸು ಕ್ರಿಸ್ತನ ಮಕ್ಕಳು ರೀ. ಇವತ್ತು ನಾವು ಯೇಸು ಸ್ವಾಮಿಗೆ ಈ ವಾಕ್ಯವನ್ನು ನಂಬ್ಕೊಂಡು, ಹೌದು ಯೇಸು ಸ್ವಾಮಿ ಆ ಶಿಲ್ಬೆ ಮೇಲೆ ನನಗೋಸ್ಕರ ಹತ್ತಿದ್ದಾರೆ, ಪ್ರಾಣ ಕೊಟ್ಟವ್ರೆ, ನಮಗೋಸ್ಕರ ರಕ್ತ ಸುರಿಸಿದ್ದಾರೆ ಅಂಥೇಳಿ ಸುವಾರ್ತೆ ನೀನು ನಂಬಿದ್ದಾರೆ. ಇವತ್ತು 3ನೇ ದಿನ ಆತನ ಎದ್ದಿಗೋ ಜೀವಿಸ್ತಾ ಇದ್ದಾನೆ ಅಂದರೆ ಇವತ್ತು ನಿನಗೂ ಕೂಡ ರಕ್ಷಣೆ ಆಗುತ್ತೆ. ನಿನಗೂ ಕೂಡ ದೇವರ ನಾಶನದ ಮಾರ್ಗ ತಪ್ಪಿಸಿ ನಿನಗೇನು ಮಾಡ್ತಾರೆ, ನೀ ಸತ್ತ ಮೇಲೆ ಕೂಡ ನಿಂಗೆ ನಿತ್ಯ ಜೀವ ಕೊಡ್ತಾರೆ. ಸೊ ಇರಸ್ಥಾನ ಜೀವನ ಅಲ್ಲ, ಸತ್ತ ಮೇಲೆ ಭೀ ಒಂದು ಜೀವನ ಇದೆ. ನೀ ದೇವ್ರನ್ನ ನಂಬ್ಕೊಂಡು ಸತ್ತರೆ ನಿತ್ಯ ಜೀವ, ಒಂದು ನೀನು ಪಾಪದಲ್ಲಿ ಇದ್ಕೊಂಡು ನೀನು ಸತ್ತರೆ ನಿತ್ಯ ನರಕ. ಸೊ ನರಕದ ಹೋಗ್ಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ನಮ್ಮ ಮಕ್ಕಳು ಕಷ್ಟದಲ್ಲಿ, ದುಃಖದಲ್ಲಿ, ರೋಗದಲ್ಲಿ ಇರುವಲ್ಲಕ್ಕೆ ನಾವು ಯಾರು ಇಷ್ಟಪಡಲ್ಲ. ನನ್ನ ಮಕ್ಕಳು ಎಲ್ಲ ಆರೋಗ್ಯವಾಗಿ ಐಶ್ವರ್ಯವಂತರಾಗಿ ಉಂಡು ತಿಂದು ಚೆನ್ನಾಗಿರ್ಬೇಕಂತ ಆಸೆ ಪಡ್ತೇವೆ. ಅದೇ ರೀತಿ ಯೇಸು ಕ್ರಿಸ್ತನು ಕೂಡ ನಾವೆಲ್ಲರೂ ಚೆನ್ನಾಗಿರ್ಬೇಕಂತ ಹೇಳಿ ನಾವೆಲ್ಲ ಪಾಪದಿಂದ ಸೈತಾನ ಬಂದು ಬಿಡುಗಡೆ ಮಾಡಿ ನಾವೆಲ್ಲರೂ ಒಳ್ಳೆ ರೀತಿಯಿಂದ ಸ್ವತಂತ್ರರಾಗಿ ದೇವರ ಮಕ್ಕಳಾಗಿ ನಾವು ಯೇಸು ಕ್ರಿಸ್ತನ ಜೊತೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಪರಲೋಕದಲ್ಲಿ ನಾವು ಹೋಗ್ಬೇಕಂತೇಳಿ ದೇವರು ಆಸೆ ಪಡ್ತಾರೆ. ಒಬ್ಬ ಮಗನಿದ್ರೆ ಎಷ್ಟೋ ಪ್ರೀತಿ ಮಾಡ್ತೀವಿ. ಸೊ ಒಬ್ಬರು ಪಾಸ್ಟರ್ ನೋಡಿದ್ದೀನಿ ನಾನು. ಸೊ ಅವ್ರಿಗೆ ಒಂದೇ ಮಗ, ಒಂದು ಮಗ ಇದ್ದರು. ಸೊ ಹಾಸ್ಟೆಲಲ್ಲಿ ಕೂಡ ಕಳಿಸ್ಲಿಕ್ಕೆ ಇಷ್ಟ ಇರಲಿಲ್ಲ. ಪಾಸ್ಟರ್ ನನಗೆ ಒಬ್ಬನೇ ಮಗ ಇದ್ದಾನೆ, ಅವನಿಗೆ ಹಾಸ್ಟೆಲಿಗೆ ಸೇರಿಸ್ಲಿ, ನಾನು ಸೇರಿಸಲ್ಲ, ನನ್ನ ಮಗ ಮನೆಯಿಂದ ಹೋಗಲಿ ಅಂತ ಇದ್ದರು. ಅಂದರೆ ನಾವು ಅಷ್ಟು ಪ್ರೀತಿ ಮಾಡ್ತೇವೆ. ಒಂದು ಹಾಸ್ಟೆಲ್ ಕಳಿಸ್ಲಿಕ್ಕೆ ಕೂಡ ಹಿಂದೆ ಮುಂದೆ ಯೋಚನೆ ಮಾಡ್ತೇವೆ. ಸೊ ದೇವ್ರ ಒಂದು ಸೇವೆಗೆ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ನಾನು ಒಬ್ಬನೇ ಮಗ, ನಾನು ನಾಯಕ ಸೇವೆಗೆ ಬಿಡಲಪ್ಪ, ನಾನು ದೇವ್ರ ಸೇವೆಗೆ ಕಳಿಸಲ್ಲ, ನನ್ನ ಮಗ ನನ್ನ ಮನೇಲೇ ಎದ್ಕೊಂಡು ಕೆಲಸ ಮಾಡಿರಲಿ ಅಂತೀವಿ. ಯೋಚನೆ ಮಾಡ್ತೇವೆ, ನನ್ನ ಮಗ ಒಬ್ಬನೇನ, ನಾನು ದೇವ್ರ ಒಂದು ದೇಶ ಸೇವೆಗೆ ಯಾಕೆ ಕಳಿಸಲ್ಲಪ್ಪ, ಒಬ್ಬನೇ ಮಗನ, ನಾನು ಒಂದು ದೇಶ ಸೇವೆಗೆ ಯಾಕೆ ಕಳಿಸ್ಲಿ ಅಂಥೇಳಿ ಕಳಿಸಲ್ಲ. ಆದರೆ ತಂದೆ ದೇವರು ನಾವು ಪಾಪಿಗಳಾಗಿದ್ದಾಗೂ, ನಾವು ಕೆಟ್ಟರಾಗಿದ್ದು ಕೂಡ, ನಾವು ಪಾಪಿಷ್ಟ ಕೆಲಸ ಮಾಡಿದಾಗ ಕೂಡ ದೇವರು ನಮ್ಮಲ್ಲಿ ಪ್ರೀತಿ ಇಟ್ಟು ತನ್ನ ಮಗನಿಗೆ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಪಾಪ ಕ್ಷಮಾಪಣೆ ಮಾಡೋದಕ್ಕಾಗಿ. ನಾವು ಬರಬೇಕಾಗಿರುವಂಥ ಕಷ್ಟ, ನಮಗೆ ಬರಬೇಕಾಗಿರುವಂಥ ಶಾಪ, ನಮಗೆ ಬರಬೇಕಾಗಿದ್ದಂಥ ಶಿಕ್ಷೆ ಏನು ಮಾಡಿದ್ದಾರೆ, ದೇವರು ತನ್ನ ಮೇಲೆ ಹೊತ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಯಾಕಂದರೆ ದೇವರು ಯೇಸು ಕ್ರಿಸ್ತನಿಗೆ ಮರಣ ದಂಡನೆ ಬಂದಿತ್ತಲ್ಲ, ಆ ಮರಣ ದಂಡನೆ ನನಗೂ ನಿನಗೆ ಬರಬೇಕಾಗಿತ್ತು. ಆದರೆ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ಆ ಶಿಲ್ಬೆ ಮೇಲೆ ಆತನ ರಕ್ತವನ್ನು ಸುರಿಸಿ ನಮ್ಮ ಪಾಪವನ್ನು ಕ್ಷಮಿಸಿ ಆತನ ಮರಣ ಹೊಂದಿ ಜಯಿಸಿ ಬದುಕಿ ಬಂದು ನಿನ್ನನ್ನು ಏನು ಮಾಡಿದ್ದಾರೆ, ಪಾಪದಿಂದ ಬಿಡುಗಡೆ ಮಾಡಿದ್ದಾರೆ, ನಾಶನದ ಮಾರ್ಗದ ತಪ್ಪಿಸಿದ್ದಾರೆ. ಅಷ್ಟು ಪ್ರೀತಿ ಮಾಡಿದಂಥ ದೇವರು ನಿನ್ನ ದೇವರು. ಆತನ ನಿಜವಾದ ದೇವರು, ಹೆಣ್ಣು ಹೊನ್ನು ಮಣ್ಣು ಗೆದ್ದಂಥ ದೇವರು. ಈ ಲೋಕದಲ್ಲಿ ಆತನ ಬಿಟ್ಟು ಯಾರು ಬೇರೆ ದೇವರಲ್ಲ. ಪಾಪಿಗಳಿಗೋಸ್ಕರ ಪ್ರಾಣ ಕೊಟ್ಟವ್ರು ಯಾವ ದೇವರಲ್ಲ ರೀ. ಪಾಪಿಗಳಿಗೋಸ್ಕರ ಈ ಲೋಕಕ್ಕೆ ಬಂದಂಥ ದೇವರು ಯೇಸು ಕ್ರಿಸ್ತನು. ಪಾಪಿಗಳಿಗೋಸ್ಕರ ಪ್ರಾಣ ಕೊಟ್ಟವರು ಯೇಸು ಕ್ರಿಸ್ತನು ಮಾತ್ರ ರೇ. ಅದಕ್ಕೆ ಇವತ್ತು ನೀನು ನಂಬೋದಾದರೆ ಸೊ ದೇವರು ನಿನಗೆ ಒಳ್ಳೆಯ ರೀತಿಯಿಂದ ಆಶೀರ್ವಾದ ಮಾಡ್ತಾರೆ. ಸೊ ದೇವರು ನಿನಗೆ ನಾಶ ಮಾಡಿ ತಪ್ಪಿಸ್ತಾರೆ. ಎಷ್ಟು ದಿವಸ ನಿನ್ನ ಪಾಪ ಜೀವಿತ ಜೀವಿಸ್ತಾ ಇದ್ದಾರೆ, ಇವತ್ತು ದೇವರು ನನಗೋಸ್ಕರ ಈ ಲೋಕಕ್ಕೆ ಪ್ರೀತಿ ಮಾಡಿ ನನ್ನ ಮೇಲಿರುವಂಥ ಪ್ರೀತಿಗೋಸ್ಕರ ತನ್ನ ಪ್ರಾಣನೇ ಕೊಟ್ಟಾರಂಥೇಳಿ ನೀನು ನಂಬೋದಾದರೆ ಸೊ ದೇವರು ಖಂಡಿತ ಈ ವಾಕ್ಯದಂತೆ ದೇವರು ನಿನಗೆ ನಾಶದ ಮಾರ್ಗ ತಪ್ಪಿಸಿ ನಿನಗೆ ದೇವರು ಹೊಸ ಜೀವನ, ಹೊಸ ಬದುಕು ಕೊಟ್ಟು ನಿನ್ನನ್ನು, ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡ್ತಾರೆ. ಮತ್ತು ಮುಂದಿನ ದಿನದಲ್ಲಿ ದೇವರ ನಿತ್ಯ ಜೀವ ಕೊಟ್ಟು ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ದೇವರಿಗಾಗುವಂತೆ ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. 1 second. May God bless this word, you and your family. Amen. Amen. Thank you, Jesus. Praise the Lord.